ಇನ್ನು ನಿನ್ನೆನೆ ಬೆಂಗಳೂರನ್ನ ಕೊಲೆ ಆರೋಪಿ ದರ್ಶನ್ ತೊರೆದಿದ್ದಾರೆ. ಇವತ್ತು ವಿಚಾರಣೆ ಇರುತ್ತೆ, ಜಾಮೀನು ಆದೇಶ ಏನಾಗುತ್ತೆ ಇದೆಲ್ಲವೂ ಕೂಡ ಕುತೂಹಲ ಇತ್ತು. ಬಟ್ ಇದರ ನಡುವೆನೆ ನಟ ದರ್ಶನ್ ಬೆಂಗಳೂರಿನಿಂದ ಹೊರಗೆ ಹೋಗಿರೋದು. ಚಾಮರಾಜನಗರದ ಗಡಿ ಪ್ರದೇಶದ ಟೋಲ್ನಲ್ಲಿ ದೃಶ್ಯ ಒಂದು ಸೆರೆಯಾಗಿದೆ. ಚಾಮರಾಜನಗರದ ಸುವರ್ಣಾವತಿ ಟೋಲ್ನಲ್ಲಿ ದರ್ಶನ್ ವಾಹನ ಪಾಸ್ ಆಗಿರೋದು ದೃಶ್ಯ ಸೆರೆಯಾಗಿದೆ. ದರ್ಶನ್ ಮೊಬೈಲ್ ಸದ್ಯ ಲೊಕೇಶನ್ ಪತ್ತೆ ಮಾಡಿದ್ದಾರೆ ಪೊಲೀಸರು. ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಟ್ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥ ಲೊಕೇಶನ್ ಅನ್ನ ಪೊಲೀಸರಿಗಾಗಲೇ ಪತ್ತೆ ಹಚ್ಚಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಎಲ್ಲ ಆರೋಪಿಗಳ ಜಾಮೀನು ಆದೇಶ ರದ್ದಾದಂಥ ಬೆನ್ನಲ್ಲೇ ಅಲರ್ಟ್ ಆದಂಥ ಪೊಲೀಸರು ಆರೋಪಿಗಳು ಎಲ್ಲಿದ್ದಾರೆ ಅವರನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಈಗಾಗಲೇ ಅಲರ್ಟ್ ಆಗಿ ಕಾರ್ಯಪ್ರವೃತ್ತರಾಗಿದ್ದು, ಅದರ ಭಾಗವಾಗಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಟೋಲ್ ಪಾಸ್ ಆಗ್ತಿರುವಂತಹ ಒಂದು ದೃಶ್ಯ ಸೆರೆಯಾಗಿದೆ. ನಿನ್ನೆನೆ ಬೆಂಗಳೂರನ್ನ ಕೊಲೆ ಆರೋಪಿ ದರ್ಶನ್ ತೊರೆದಿರೋದು. ಹಾಗಾದ್ರೆ ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿ ಸದ್ಯ ನಟ ದರ್ಶನ್ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಇದರ ಜೊತೆಗೆ ಸತ್ಯಮಂಗಲದಲ್ಲಿ ಗ್ರಾಮ ಒಂದರಲ್ಲಿ ಜಾತ್ರೆ ನಡೆದಿತ್ತು. ಆ ಜಾತ್ರೆಯಲ್ಲಿ ಕೂಡ ಕೆಡಿ ಭಾಗಿಯಾಗಿದ್ದಾರೆ. ಇನ್ನು ಮಡಿಕೇರಿಯ ಶುಂಠಿಕೊಪ್ಪದಿಂದ ಕಿಲ್ಲಿಂಗ್ ಸ್ಟಾರ್ ತೆರಳಿದ್ದಾರೆ ಅನ್ನುವಂತಹ ಅಪ್ಡೇಟ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಾಮರಾಜನಗರದ ಸತ್ಯಮಂಗಲ ಗ್ರಾಮಕ್ಕೆ ದರ್ಶನ್ ತೆರಳಿರುವಂತಹ ಡೀಟೇಲ್ಸು. ಅಲ್ಲಿ ಒಂದು ಜಾತ್ರೆ ನಡೆದಿದೆ. ಆ ಜಾತ್ರೆಯಲ್ಲಿ ಈ ದರ್ಶನ್ ಭಾಗಿಯಾಗಿದ್ದಂತ ಡೀಟೇಲ್ಸ್. ಅದಾದ ಬಳಿಕ ಮಡಿಕೇರಿಯ ಶುಂಠಿಕೊಪ್ಪದಿಂದ ಕಿಲ್ಲಿಂಗ್ ಸ್ಟಾರ್ ತೆರಳಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ದರ್ಶನ್ ಎಲ್ಲಿಗೆ ಹೋದ್ರು, ದರ್ಶನ್ ಈಗ ಸದ್ಯ ಎಲ್ಲಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಒಂದು ಕಡೆ ಜಾಮೀನು ಆದೇಶದ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತೀರ್ಪು ಬರುತ್ತೆ, ಇದೆಲ್ಲ ಡೀಟೇಲ್ಸ್ ಇದ್ರೂ ಕೂಡ ಯಾಕೆ ಬೇರೆ ಕಡೆಗೆ ಪ್ರಯಾಣವನ್ನ ಮಾಡಿದ್ರು ಅನ್ನುವಂಥದ್ದು, ಅಥವಾ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ರೂ ಕೂಡ ಈಗ ತಾನು ಎಲ್ಲಿದ್ದೀನಿ ಅನ್ನುವಂಥ ಅಪ್ಡೇಟನ್ನು ಪೊಲೀಸ್ ಅಧಿಕಾರಿಗಳಿಗೆ ಕೊಡಬೇಕಾಗಿತ್ತು. ಆದರೆ ಅದು ಯಾವುದನ್ನೂ ಮಾಡದೆ ಮತ್ತೊಂದು ಕಡೆ ಅವರ ಪತ್ನಿ ವಕೀಲರ ಮೂಲಕ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬರುತ್ತೆ, ನಿಜಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಬಟ್ ಪೊಲೀಸರು ಇಲ್ಲಿ ಅಲರ್ಟ್ ಆಗಿರುವಂಥದ್ದು ಬಹಳ ಗಮನಾರ್ಹ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತಿದ್ದು. ಯಾವಾಗ ಜಾಮೀನು ಆದೇಶ ರದ್ದಾಗುತ್ತೆ ಆ ಕೂಡಲೇ ಯಾರ್ದೆಲ್ಲ ಜಾಮೀನು ಆದೇಶ ರದ್ದಾಗಿದೆ ಅವರೆಲ್ಲರನ್ನ ಸೆರೆ ಹಿಡಿಯುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗ್ತಾ ಇದ್ದಾರೆ. ಅವರೆಲ್ಲರ ಲೊಕೇಶನನ್ನು ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪೊಲೀಸರು ಈಗಾಗಲೇ ಕಲೆ ಹಾಕಿರೋದು. A1 ಪವಿತ್ರ ಗೌಡ ಮನೆಯಲ್ಲೇ ಇರೋದ್ರಿಂದ ಆಕೆಯನ್ನು ಗೃಹ ಬಂಧನದಲ್ಲಿ ಸದ್ಯ ಈ ತನಕ ಇರಿಸಲಾಗಿದೆ. ಜಾಮೀನು ಆದೇಶದ ಪ್ರತಿ ಪೊಲೀಸರ ಕೈಗೆ ಲಭ್ಯ ಆಗ್ತಿದ್ದ ಹಾಗೆ ಆಕೆಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಬಟ್ ಮತ್ತೊಂದು ಕಡೆ ಈ ತನಕ ನಿಗೂಢವಾಗಿ ಉಳ್ಕೊಂಡಿರುವಂತಹ ಕೆಡಿ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಟ್ರ್ಯಾಕ್ ಮಾಡುವಂಥ ಹಂತದಲ್ಲಿ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಪತ್ತೆ ಹಚ್ಚಿದ್ದಾರೆ. ಮಡಿಕೇರಿಯ ಶುಂಠಿಕೊಪ್ಪದಿಂದ ಕಿಲ್ಲಿಂಗ್ ಸ್ಟಾರ್ ತೆರಳಿರುವಂತಹ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗಿದೆ. ಇದರ ಜೊತೆಗೆ ಚಾಮರಾಜನಗರದ ಸತ್ಯಮಂಗಲದಲ್ಲಿ ಒಂದು ಜಾತ್ರೆ ಏನು ನಡೆದಿತ್ತು, ಆ ಜಾತ್ರೆಯಲ್ಲಿ ಕೂಡ ಅವರು ಭಾಗಿಯಾಗಿರುವಂತಹ ಡೀಟೇಲ್ಸನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಅವರ ವೆಹಿಕಲ್ಲು ಟೋಲ್ ಪಾಸ್ ಆಗಿರುವಂತಹ ದೃಶ್ಯವನ್ನು ಕೂಡ ಪೊಲೀಸರು ಈಗಾಗಲೇ ಕಲೆ ಹಾಕಿದ್ದಾರೆ. ಸದ್ಯ ದರ್ಶನ್ ಮೊಬೈಲ್ ಸ್ವಿಚ್ ಆಫ್ ಇದೆ ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೂ ಕೂಡ ಲೊಕೇಶನನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದಂಥ ಪೊಲೀಸರು ಆತನನ್ನು ಟ್ರ್ಯಾಕ್ ಮಾಡಿದ್ದಾರೆ. ಆತ ಎಲ್ಲಿದ್ದಾನೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಕಡೆ ಚಾಮರಾಜನಗರ ಟೋಲ್ನಲ್ಲಿ ದರ್ಶನ್ ಇರುವಂಥ ವಾಹನ ಪಾಸ್ ಆಗಿರುವಂತಹ ದೃಶ್ಯವನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕ್ತಿರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಬೆಂಗಳೂರಿನ RR ನಗರದಲ್ಲಿರುವಂತಹ ದರ್ಶನ್ ನಿವಾಸ ತೂಗು ದೀಪ ನಿಲಯ, ಇಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ದರ್ಶನ್ ಫ್ಯಾನ್ಸ್ ಎಲ್ಲ ಆ ಮನೆ ಬಳಿ ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಯಾವಾಗ ಜಾಮೀನು ಆದೇಶ ರದ್ದಾಯಿತು ಆಗ ಅವರ ಅಭಿಮಾನಿಗಳು ಅವರ ನಿವಾಸದ ಬಳಿ ಜಮಾಯಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಟ್ ದರ್ಶನ್ ಏನು ಅಲ್ಲಿಲ್ಲ, ಅಥವಾ ಆತನನ್ನು ಅಲ್ಲಿ ಕರ್ಕೊಂಡು ಬರ್ತಾರೆ ಅನ್ನುವಂಥ ಚಾನ್ಸಸ್ ಎಲ್ಲ ಏನು ಕಂಡು ಬರ್ತಾ ಇಲ್ಲ. ಆದರೂ ಕೂಡ ಅಭಿಮಾನಿಗಳು ಅಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ದರ್ಶನ್ ಅಭಿಮಾನಿಗಳು ಅನ್ನುವ ಹೆಸರಲ್ಲಿ ಸದ್ಯ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಆಟಾಟೋಪಗಳೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಈ ಸಾಮಾಜಿಕ ಜಾಲತಾಣದಲ್ಲಂತೂ ದರ್ಶನ್ ಅಭಿಮಾನಿಗಳು ಅಂತ ಹೇಳಿದ್ರೇನೆ ಒಳ್ಳೆ ಪದಗಳು ಅಥವಾ ಒಳ್ಳೆ ಶಬ್ದಗಳು ಅವರಿಂದ ಬರುತ್ತೆ, ಅವರು ಟೈಪಿಸ್ತಾರೆ ಅನ್ನುವಂಥದ್ದು ನಿರೀಕ್ಷೆನೇ ಇರಬಾರ್ದು. ಅಷ್ಟರ ಮಟ್ಟಿಗೆ ದರ್ಶನ್ ಅಭಿಮಾನಿಗಳು ಮಾಡುವಂಥ ದಾಂಧಲೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಬ್ರೇಕ್ ಹಾಕುವಂಥ ರೀತಿಯಲ್ಲಿ ತೀರಾ ಇತ್ತೀಚೆಗೆ ನಟಿ ರಮ್ಯಾ ಅವರು ಕೊಟ್ಟಂಥ ಕಂಪ್ಲೇಂಟ್ ಎಲ್ಲವನ್ನ ಕೂಡ ನಾವು ನೋಡಿದ್ವಿ, ಅದರ ಬೆಳವಣಿಗೆಯನ್ನು ನೋಡಿದ್ವಿ. ಈಗ ಲಭ್ಯ ಆಗ್ತಿರುವಂಥ ಅಪ್ಡೇಟು 7 ಆರೋಪಿಗಳ ಮೊಬೈಲ್ ಲೊಕೇಶನ್ ಅನ್ನ ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನಟ ದರ್ಶನ್ ಮೊಬೈಲು ಸ್ವಿಚ್ ಆಫ್ ಆಗಿದೆ.
ಬೆಂಗಳೂರಿನ RR ನಗರ ಮನೆಯಲ್ಲಿ A1 ಪವಿತ್ರ ಗೌಡ ಇರೋದು. ಮತ್ತೋರ್ವ ಆರೋಪಿಯ ಲೊಕೇಶನ್ ಅನ್ನ ಕೂಡ ಪೊಲೀಸರು ಟ್ರ್ಯಾಕ್ ಮಾಡ್ತಿದ್ದಾರೆ. ಪ್ರದೋಷ್ ಗಿರಿನಗರದ ಮನೆ, ಹಾಗೆ ನಾಗರಾಜ್ಗೆ ಸೇರಿದಂತಹ ಮೈಸೂರಿನ ನಿವಾಸ. ಇದರ ಜೊತೆಗೆ ಅನುಕುಮಾರ್ ಏನು ಆರೋಪಿ ಇದ್ದಾರಲ್ಲ ಆತನ ಚಿತ್ರದುರ್ಗದ ನಿವಾಸ ಮತ್ತು ಜಗದೀಶ್ನ ಚಿತ್ರದುರ್ಗದ ನಿವಾಸ. ಈ ಎಲ್ಲ ಕಡೆ ಪೊಲೀಸರು ಅಲರ್ಟ್ ಆಗಿದ್ದು ಈ ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕಾರ್ಯನಿರ್ವಹಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ 7 ಆರೋಪಿಗಳ ಮೊಬೈಲ್ ಲೊಕೇಶನ್ ಅನ್ನ ಪೊಲೀಸರು ಟ್ರ್ಯಾಕ್ ಮಾಡಿದ್ದಾರೆ. ಯಾರ್ಯಾರ ಮೊಬೈಲ್ ಸ್ವಿಚ್ ಆಫ್ ಇದೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದನ್ನ ಸದ್ಯ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಈ ಎಲ್ಲ ಆರೋಪಿಗಳ ನಿವಾಸದ ಬಳಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾರೂ ಕೂಡ ಈ ಆರೋಪಿಗಳು ಮನೆಯಿಂದ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ಲಾಗ್ತಾ ಇಲ್ಲ. ಫುಲ್ ಅಲರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಅವರೆಲ್ಲರೂ ಮನೆಯಲ್ಲೇ ಇರುವಂತೆ ಪೊಲೀಸರು ನೋಡ್ಕೊಂಡಿದ್ದಾರೆ. ಎಲ್ಲ ಆರೋಪಿಗಳ ಮನೆ ಬಳಿ ಪೊಲೀಸರು ನಿಯೋಜನೆಗೊಂಡಿದ್ದು ಯಾವುದೇ ಕ್ಷಣದಲ್ಲಿ ಆರೋಪಿಗಳು ಲಾಕ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರತಿ ಸಿಕ್ಕ ಕೂಡಲೇ ಪೊಲೀಸರು ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಒಟ್ಟು 7 ಆರೋಪಿಗಳ ಜಾಮೀನು ಇವತ್ತು ರದ್ದಾಗಿರೋದು. ಇವರೆಲ್ಲರನ್ನೂ ಕೂಡ ಇವತ್ತು ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಎಲ್ಲರೂ ಇವತ್ತು ಜೈಲಿಗೆ ಹೋಗಬೇಕಾಗಿದೆ. ಸದ್ಯ ಇವರೆಲ್ಲರಿಗೂ ಕೂಡ ಗೃಹ ಬಂಧನವನ್ನ ವಿಧಿಸಲಾಗಿದೆ. ಪವಿತ್ರ ಗೌಡ ನಿವಾಸವನ್ನ ನಾವು ನೋಡ್ತಾ ಇದ್ದೀವಿ. ಪವಿತ್ರ ಗೌಡ ಅವರ ತಾಯಿ ಮತ್ತು ಚಿಕ್ಕಮ್ಮ ಪ್ರತಿ ಬಾರಿ ಕೂಡ ಪವಿತ್ರ ಗೌಡ ಜೊತೆಯಲ್ಲೇ ಇದ್ದು ಆಕೆಯನ್ನ ನೋಡ್ಕೊಳ್ಳೋದು ಅಥವಾ ಆಕೆ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಆಕೆಗೆ ಅಗತ್ಯವಾದಂತಹ ವಸ್ತುಗಳನ್ನ ಪೂರೈಕೆ ಮಾಡುವಂಥದ್ದನ್ನು ನಾವು ಗಮನಿಸಿದ್ವಿ. ಇದೀಗ ಪವಿತ್ರ ಗೌಡ ಅವರ ತಾಯಿ ಆಕೆಯ ನಿವಾಸಕ್ಕೆ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನ ನಾವು ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಪವಿತ್ರ ಗೌಡ ನಿವಾಸಕ್ಕೆ ಆಕೆಯ ತಾಯಿ ಆಗಮಿಸಿದ್ದಾರೆ. ಆಕೆಯ ತಾಯಿ ಮತ್ತು ಚಿಕ್ಕಮ್ಮನೇ ಆಕೆಯ ಜೊತೆಯಲ್ಲಿದ್ದು ಆಕೆಯನ್ನ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೋಡ್ಕೊಳ್ತಾ ಇದ್ದಿದ್ದು, ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡ್ತಾ ಇದ್ದಿದ್ದು. ಇದೀಗ ಮತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗಳು ಜೈಲಿಗೆ ಹೋಗುವಂತಹ ಸಂದರ್ಭ ನಿರ್ಮಾಣ ಆಗಿರೋದ್ರಿಂದ ತಾಯಿ ಮತ್ತೆ ಆಕೆಯ ನಿವಾಸಕ್ಕೆ ಬರ್ತಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮಗಳಿಗೆ ಸಂಕಷ್ಟ ಒದಗ್ಬಿಟ್ಟಿದೆ. ಆಕೆಯ ಸಣ್ಣ ಮಗಳಿದ್ದಾಳೆ, ನೋಡ್ಕೊಳ್ಳುವಂಥ ಜವಾಬ್ದಾರಿ, ಬೆಳೆಸೋ ಜವಾಬ್ದಾರಿ ನನ್ನ ಮೇಲಿದೆ. ಹಾಗಾಗಿ ಕೋರ್ಟು ಜಾಮೀನನ್ನು ರದ್ದು ಮಾಡಬಾರ್ದು ಅಂತ ಹೇಳಿ ಏನೇ ಎಮೋಷನಲ್ ಆಗಿ ವಾದವನ್ನ ಮಂಡಿಸಿದ್ರೂ ಕೂಡ, ಎಮೋಷನಲ್ ಫ್ಯಾಕ್ಟರ್ಗಳನ್ನು ಇಟ್ಕೊಂಡು ಬೇಲನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದ್ಯಾವುದೂ ಸಫಲವಾಗಲಿಲ್ಲ. ಈಗ ಜಾಮೀನು ರದ್ದಾಗಿದೆ. ಪವಿತ್ರ ಗೌಡ ಜೈಲಿಗೆ ಸೇರೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ಪೊಲೀಸರ ಕೈಗೆ ಬಂದ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಗೃಹ ಬಂಧನದಲ್ಲಿ ಆಕೆ ಇರೋದು, ಎಲ್ಲೂ ಹೊರಗಡೆ ಹೋಗೋದಕ್ಕಾಕೆಗೆ ಅವಕಾಶವನ್ನ ಕೊಡಲಾಗಿಲ್ಲ. ಹೀಗಾಗಿ ಮಗಳನ್ನ ನೋಡೋದಕ್ಕೆ ಪವಿತ್ರ ಗೌಡ ತಾಯಿ ಆಕೆಯ ನಿವಾಸಕ್ಕೆ ಬರ್ತಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ.